ಹಾಗೆ ಕಲಬುರಗಿಯಲ್ಲೊಂದು ಇಸ್ಲಾಮಾಬಾದ್ ಅಚ್ಚರಿ ಆಗತ್ತೆ. ಆದ್ರೆ ಇಲ್ಲಿನ ಕಾಲೋನಿಯ ಹೆಸರೇ ಇಸ್ಲಾಮಾಬಾದ್ ಹೆಸರು ಬದಲಾಯಿಸುವಂತೆ ಇದೀಗ ಪ್ರೊಟೆಸ್ಟ್. ಮಹಾನಗರ ಪಾಲಿಕೆ ಮುಂದೆ ಹಿಂದೂ ಜಾಗೃತಿ ಸೇನೆ ಪ್ರತಿಭಟನೆ. ವಾರ್ಡ್ ನಂಬರ್ 4ರಲ್ಲಿರುವ ಇಸ್ಲಾಮಾಬಾದ್ ಕಾಲೋನಿ ಹೆಸರು ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಇದೀಗ ಮಹಾನಗರ ಪಾಲಿಕೆ ಮುಂದೆ ಹಿಂದೂ ಜಾಗೃತಿ ಸೇನೆ ಪ್ರತಿಭಟನೆ. ಕಲಬುರಗಿ क्रांतिवीर संगोल नारायण जी के ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತ ಉಗ್ರರ ದಾಳಿಯನ್ನ ಖಂಡಿಸಿ ಇಡೀ ಭಾರತ ಪಾಕಿಸ್ತಾನ ನಿರ್ನಾಮ ಆಗಬೇಕು ಅನ್ನುವಂತ ಕೂಗು ಎದ್ದಿರುವಂತದ್ದು. ಅದರ ಮಧ್ಯದಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನ ಹೆಸರು ಕಲಬುರಗಿಯಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿರುವಂತಹ ಇಸ್ಲಾಮಾಬಾದ್ ಕಾಲೋನಿಯ ಹೆಸರು ಕೂಡ ತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನೋ ಆಗ್ರಹ ಮಾಡ್ತಾ ಇರುವಂತದ್ದು. ಕಲಬುರಗಿಯ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಇದೀಗ ಏನು ಹಿಂದೂ ಜಾಗೃತಿ ಸೇನೆಯ ಸಾಕಷ್ಟು ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಳೆದ 2 ದಿನಗಳ ಹಿಂದೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಇಸ್ಲಾಮಾಬಾದ್ ಕಾಲನಿಯ ಹೆಸರನ್ನ ತೆಗೆದು ಬೇರೆ ಯಾವುದಾದ್ರೂ ಮುಸ್ಲಿಂ ದೇಶಭಕ್ತರ ಹೆಸರನ್ನ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ 2 ದಿನಗಳು ಕಳೆದರೂ ಕೂಡ ಏನು ಆ ಇಸ್ಲಾಮಾಬಾದ್ ಕಾಲನಿ ಹೆಸರು ತೆಗೆದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಪಾಲಿಕೆ ಕಚೇರಿಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇಸ್ಲಾಮಾಬಾದ್ ಏನು ಪಾಕಿಸ್ತಾನದ ರಾಜಧಾನಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನವನ್ನೇ ನಿರ್ನಾಮ ಮಾಡಬೇಕು ಅನ್ನುವಂತ ಭಾರತದ ಪ್ರತಿಕಾರಕ ಏನು ಇಲ್ಲಿರುವಂತಹ ಬಡಾವಣೆ ಹೆಸರು ಕೂಡ ತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೆಸ್ತಾ ಇರುವಂತದ್ದು. ನಾನು ನೇರವಾಗಿ ಪ್ರತಿಭಟನಾಕಾರನ ಮಾತಾಡಿಸ್ತಾ ಹೋಗ್ತೀನಿ ಏನಂತೇಳಿ, ಏನು ಬೇಡಿಕೆ ಇಟ್ಕೊಂಡು ಈಗ ಹೋರಾಟ ಮಾಡ್ತಾ ಇರುವಂತದ್ದು ಅಂತ. ಸರ್, ಈಗಾಗಲೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ ದೇಶಾದ್ಯಂತ ಯಾವ ಪರಿಸ್ಥಿತಿ ಇದೆ, ಯಾವಾಗ ಬೇಕಾದ್ರೂ ಯುದ್ಧ ಆಗುವಂತ ಪರಿಸ್ಥಿತಿ ಇದೆ. ಅಂತದ್ರಲ್ಲಿ ಇವತ್ತಿನ ದಿವಸ ಏನು ಮೋದಿಯವರು ಒಂದು ಪ್ರಾಣ ತೊಟ್ಟರ, ಏನು ಸಂಪೂರ್ಣ ಏನು ಪಾಕಿಸ್ತಾನ ನಿರ್ನಾಮ ಮಾಡಬೇಕಾದ ಪಣ ತೊಟ್ಟರ. ಅದಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಭಾರತೀಯರಾಗಿ ಅವರಿಗೆ ತನು ಮನ ಧನದಿಂದ ನಾವು ಸಹಕಾರ ಕೊಡ್ತೀವಿ. ಹಾಗೂ ಏನು ನಮ್ಮ ಭಾರತೀಯ ಏನು ಯೋಧರಾದರ ಅವರು ಕೂಡ ತಮ್ಮ ಜೀವನವನ್ನು ಕೈಯಲ್ಲಿಟ್ಕೊಂಡು ಇವತ್ತಿನ ದಿವಸ ಗಡಿಯಲ್ಲಿ ಕೆಲಸ ಮಾಡ್ಲಾಕತ್ತಾರ. ಇಂಥ ಸಮಯದಲ್ಲಿ ಕೂಡ ಇವತ್ತಿನ ದಿವಸ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿಯಲ್ಲಿ ಏನು ಪಾಕಿಸ್ತಾನ ನಾವು ನಿರ್ನಾಮ ಮಾಡಬೇಕಂತ ನಾವು ಕೂತೀವಿ. ಅದು ಇವತ್ತಿನ ದಿವಸ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಅಂತಿದೆ. ಆ ಕಾಲನಿ ಹೆಸರು ಇವತ್ತು ಕಲಬುರಗಿ ಒಂದು ಬಡಾವಣೆ ಹೆಸರಿಟ್ಟಾರ. ಅದಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿರುವಂತಹ ಮುಸ್ಲಿಂ ಏನ್ ದೇಶ ರಾಷ್ಟ್ರಭಕ್ತರಾದ ಇಸ್ಲಾಮಾಬಾದ್ ಕಾಲನಿ ಒಳಗಡೆ ಇರುವಂತಹ ರಾಷ್ಟ್ರಭಕ್ತ ಮುಸ್ಲಿಮರಿಗೆ ಹೇಳ್ತಾ ಇದ್ದೀನಿ ನಾನು ಸ್ಪೆಷಲ್ ಆಗಿ. ಆ ಏನು ಇಸ್ಲಾಮಾಬಾದ್ ಕಾಲನಿ ಅಂತ ಹೆಸರಿದೆ, ಆ ಹೆಸರನ್ನು ತೆರವುಗೊಳಿಸಿ ತಮ್ಮ ಆಧಾರ್ ಕಾರ್ಡ್ ನಿಂದ ಆಗಿರ್ಬೋದು, ತಮ್ಮ ಅಂಗಡಿಗಳ ಮೇಲಿನಿಂದ ಇಸ್ಲಾಮಾಬಾದ್ ಕಾಲನಿ ಹೆಸರು ತೆಗೆದು ಏನು ರಾಷ್ಟ್ರಕ್ಕಾಗಿ ಏನು ಅನೇಕ ಮುಸ್ಲಿಮ್ಸ್ ಏನು ಗಣ್ಯರು ತಮ್ಮ ಜೀವನ ಕೊಟ್ಟಾರ ಅಂತ ರಾಷ್ಟ್ರಭಕ್ತ ಮುಸ್ಲಿಂ ಗಣ್ಯರ ಹೆಸರಿಡಬೇಕಂತ ಇವತ್ತಿನ ದಿವಸ ನಾವು ಈ ಒಂದು ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ಪಾಲಿಕೆ ಅಧಿಕಾರಿಗಳಿಗಾಗಲಿ ಸಂಬಂಧಪಟ್ಟಂತ ಕಾರ್ಪೊರೇಟ್ಗಳಿಗೆ ಮನವಿ ಕೊಟ್ಟರೆ ಏನ್ ಹೇಳಿದ್ರು ಅಂತ? ಇಲ್ಲ ಸರ್, ಇನ್ನ ಇವತ್ತ ನಾವು ಮನವಿ ಕೊಡ್ತಾ ಇದ್ದೀವಿ. ಮನೆ ಕೊಟ್ಟು ಅವರಿಗೆ 1 ವಾರ ಗಡುವನ್ನು ಕೂಡ ಕೊಡ್ತಾ ಇದ್ದೀವಿ. ಒಂದ್ ವೇಳೆ ಈ ಮಹಾನಗರ ಪಾಲಿಕೆ ತಮ್ಮ ಕಡತಗಳಲ್ಲಿ ಆ ಒಂದು ಇಸ್ಲಾಮಾಬಾದ್ ಹೆಸರು ಕಾಲನಿ ತೆಗೆದೇ ಹೋದಲ್ಲಿ ನಾವೇ ಮುಂದೆ ನಿಂತು ಎಲ್ಲೆಲ್ಲಿ ಇಸ್ಲಾಮಾಬಾದ್ ಕಾಲನಿ ಬೋರ್ಡ್ ಇದೆ ಇಲ್ಲ ಅಂತಲ್ಲಿ ಹೋಗಿ ಕಪ್ಪು ಮಸೆ ಬಳಿಯುವಂತ ಒಂದು ಕೆಲಸ ಮಾಡ್ತೀವಿ. ಇದಿಷ್ಟು ಆ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರ ಆಗ್ರಹ ಮಾಡ್ತಾ ಇರುವಂತದ್ದು. ಇಸ್ಲಾಮಾಬಾದ್ ಕಾಲನಿಯ ಹೆಸರು ತೆಗಿಲೇಬೇಕು, ತೆಗೆದೇ ಹೋದ್ರೆ ಮುಂದೆ ಆ ಬೋರ್ಡ್ಗಳನ್ನ ತಾವೇ ತೆಗೆಯುವಂತ ಕೆಲಸ ಮಾಡ್ತೇವೆ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಹಾಗೆ ಕಲಬುರಗಿಯಲ್ಲೊಂದು ಇಸ್ಲಾಮಾಬಾದ್ ಅಚ್ಚರಿ ಆಗತ್ತೆ. ಆದ್ರೆ ಇಲ್ಲಿನ ಕಾಲೋನಿಯ ಹೆಸರೇ ಇಸ್ಲಾಮಾಬಾದ್ ಹೆಸರು ಬದಲಾಯಿಸುವಂತೆ ಇದೀಗ ಪ್ರೊಟೆಸ್ಟ್. ಮಹಾನಗರ ಪಾಲಿಕೆ ಮುಂದೆ ಹಿಂದೂ ಜಾಗೃತಿ ಸೇನೆ ಪ್ರತಿಭಟನೆ. ವಾರ್ಡ್ ನಂಬರ್ 4ರಲ್ಲಿರುವ ಇಸ್ಲಾಮಾಬಾದ್ ಕಾಲೋನಿ ಹೆಸರು ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಇದೀಗ ಮಹಾನಗರ ಪಾಲಿಕೆ ಮುಂದೆ ಹಿಂದೂ ಜಾಗೃತಿ ಸೇನೆ ಪ್ರತಿಭಟನೆ. ಕಲಬುರಗಿ क्रांतिवीर संगोल नारायण जी के ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತ ಉಗ್ರರ ದಾಳಿಯನ್ನ ಖಂಡಿಸಿ ಇಡೀ ಭಾರತ ಪಾಕಿಸ್ತಾನ ನಿರ್ನಾಮ ಆಗಬೇಕು ಅನ್ನುವಂತ ಕೂಗು ಎದ್ದಿರುವಂತದ್ದು. ಅದರ ಮಧ್ಯದಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನ ಹೆಸರು ಕಲಬುರಗಿಯಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿರುವಂತಹ ಇಸ್ಲಾಮಾಬಾದ್ ಕಾಲೋನಿಯ ಹೆಸರು ಕೂಡ ತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನೋ ಆಗ್ರಹ ಮಾಡ್ತಾ ಇರುವಂತದ್ದು. ಕಲಬುರಗಿಯ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಇದೀಗ ಏನು ಹಿಂದೂ ಜಾಗೃತಿ ಸೇನೆಯ ಸಾಕಷ್ಟು ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಳೆದ 2
ದಿನಗಳ ಹಿಂದೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಇಸ್ಲಾಮಾಬಾದ್ ಕಾಲನಿಯ ಹೆಸರನ್ನ ತೆಗೆದು ಬೇರೆ ಯಾವುದಾದ್ರೂ ಮುಸ್ಲಿಂ ದೇಶಭಕ್ತರ ಹೆಸರನ್ನ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ 2 ದಿನಗಳು ಕಳೆದರೂ ಕೂಡ ಏನು ಆ ಇಸ್ಲಾಮಾಬಾದ್ ಕಾಲನಿ ಹೆಸರು ತೆಗೆದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಪಾಲಿಕೆ ಕಚೇರಿಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇಸ್ಲಾಮಾಬಾದ್ ಏನು ಪಾಕಿಸ್ತಾನದ ರಾಜಧಾನಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನವನ್ನೇ ನಿರ್ನಾಮ ಮಾಡಬೇಕು ಅನ್ನುವಂತ ಭಾರತದ ಪ್ರತಿಕಾರಕ ಏನು ಇಲ್ಲಿರುವಂತಹ ಬಡಾವಣೆ ಹೆಸರು ಕೂಡ ತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೆಸ್ತಾ ಇರುವಂತದ್ದು. ನಾನು ನೇರವಾಗಿ ಪ್ರತಿಭಟನಾಕಾರನ ಮಾತಾಡಿಸ್ತಾ ಹೋಗ್ತೀನಿ ಏನಂತೇಳಿ, ಏನ್ ಬೇಡಿಕೆ ಇಟ್ಕೊಂಡು ಈಗ ಹೋರಾಟ ಮಾಡ್ತಾ ಇರುವಂತದ್ದು ಅಂತ. ಸರ್, ಈಗಾಗಲೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ ದೇಶಾದ್ಯಂತ ಯಾವ ಪರಿಸ್ಥಿತಿ ಇದೆ, ಯಾವಾಗ ಬೇಕಾದ್ರೂ ಯುದ್ಧ ಆಗುವಂತ ಪರಿಸ್ಥಿತಿ ಇದೆ. ಅಂತದ್ರಲ್ಲಿ ಇವತ್ತಿನ ದಿವಸ ಏನು ಮೋದಿಯವರು ಒಂದು ಪ್ರಾಣ ತೊಟ್ಟರ, ಏನು ಸಂಪೂರ್ಣ ಏನು ಪಾಕಿಸ್ತಾನ ನಿರ್ನಾಮ ಮಾಡಬೇಕಂತ ಪಣ ತೊಟ್ಟರ. ಅದಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಭಾರತೀಯರಾಗಿ ಅವರಿಗೆ ತನು ಮನ ಧನದಿಂದ ನಾವು ಸಹಕಾರ ಕೊಡ್ತೀವಿ. ಹಾಗೂ ಏನು ನಮ್ಮ ಭಾರತೀಯ ಏನು ಯೋಧರಾದರ ಅವರು ಕೂಡ ತಮ್ಮ ಜೀವನವನ್ನ ಕೈಯಲ್ಲಿಟ್ಕೊಂಡು ಇವತ್ತಿನ ದಿವಸ ಗಡಿಯಲ್ಲಿ ಕೆಲಸ ಮಾಡ್ಲಾಕತ್ತಾರ. ಇಂಥ ಸಮಯದಲ್ಲಿ ಕೂಡ ಇವತ್ತಿನ ದಿವಸ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿಯಲ್ಲಿ ಏನು ಪಾಕಿಸ್ತಾನ ನಾವು ನಿರ್ನಾಮ ಮಾಡ್ಬೇಕಂತ ನಾವು ಕೂತೀವಿ. ಅದು ಇವತ್ತಿನ ದಿವಸ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಅಂತಿದೆ. ಆ ಕಾಲನಿ ಹೆಸರು ಇವತ್ತು ಕಲಬುರಗಿ ಒಂದು ಬಡಾವಣೆ ಹೆಸರು ಇಟ್ಟಾರ. ಅದಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿರುವಂತಹ ಮುಸ್ಲಿಂ ಏನ್ ರಾಷ್ಟ್ರಭಕ್ತರಾದ ಇಸ್ಲಾಮಾಬಾದ್ ಕಾಲನಿ ಒಳಗಡೆ ಇರುವಂತಹ ರಾಷ್ಟ್ರಭಕ್ತ ಮುಸ್ಲಿಮರಿಗೆ ಹೇಳ್ತಾ ಇದ್ದೀನಿ ನಾನು ಸ್ಪೆಷಲ್ ಆಗಿ. ಆ ಏನು ಇಸ್ಲಾಮಾಬಾದ್ ಕಾಲನಿ ಅಂತ ಹೆಸರಿದೆ, ಆ ಹೆಸರನ್ನು ತೆರವುಗೊಳಿಸಿ ತಮ್ಮ ಆಧಾರ್ ಕಾರ್ಡ್ ನಿಂದ ಆಗಿರ್ಬೋದು, ತಮ್ಮ ಅಂಗಡಿಗಳ ಮೇಲಿನಿಂದ ಇಸ್ಲಾಮಾಬಾದ್ ಕಾಲನಿ ಹೆಸರು ತೆಗೆದು ಏನು ರಾಷ್ಟ್ರಕ್ಕಾಗಿ ಏನು ಅನೇಕ ಮುಸ್ಲಿಮ್ಸ್ ಏನು ಗಣ್ಯರು ತಮ್ಮ ಜೀವನ ಕೊಟ್ಟಾರ ಅಂತ ರಾಷ್ಟ್ರಭಕ್ತ ಮುಸ್ಲಿಂ ಗಣ್ಯರ ಹೆಸರಿಡಬೇಕಂತ ಇವತ್ತಿನ ದಿವಸ ನಾವು ಈ ಒಂದು ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ಪಾಲಿಕೆ ಅಧಿಕಾರಿಗಳಿಗಾಗಲಿ ಸಂಬಂಧಪಟ್ಟಂತ ಕಾರ್ಪೊರೇಟರ್ಗಳಿಗೆ ಮನವಿ ಕೊಟ್ಟರೆ ಏನ್ ಹೇಳಿದ್ರು ಅಂತ? ಇಲ್ಲ ಸರ್, ಇನ್ನ ಇವತ್ತ ನಾವು ಮನವಿ ಕೊಡ್ತಾ ಇದ್ದೀವಿ. ಮನೆ ಕೊಟ್ಟು ಅವರಿಗೆ 1 ವಾರ ಗಡುವನ್ನು ಕೂಡ ಕೊಡ್ತಾ ಇದ್ದೀವಿ. ಒಂದ್ ವೇಳೆ ಈ ಮಹಾನಗರ ಪಾಲಿಕೆ ತಮ್ಮ ಕಡತಗಳಲ್ಲಿ ಆ ಒಂದು ಇಸ್ಲಾಮಾಬಾದ್ ಹೆಸರು ಕಾಲನಿ ತೆಗೆದೇ ಹೋದಲ್ಲಿ ನಾವೇ ಮುಂದೆ ನಿಂತು ಎಲ್ಲೆಲ್ಲಿ ಇಸ್ಲಾಮಾಬಾದ್ ಕಾಲನಿ ಬೋರ್ಡ್ ಇದೆ ಇಲ್ಲ ಅಂತಲ್ಲಿ ಹೋಗಿ ಕಪ್ಪು ಮಸೆ ಬಳಿಯುವಂತ ಒಂದು ಕೆಲಸ ಮಾಡ್ತೀವಿ. ಇದಿಷ್ಟು ಆ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರ ಆಗ್ರಹ ಮಾಡ್ತಾ ಇರುವಂತದ್ದು. ಇಸ್ಲಾಮಾಬಾದ್ ಕಾಲನಿಯ ಹೆಸರು ತೆಗಿಲೇಬೇಕು, ತೆಗೆದೇ ಹೋದ್ರೆ ಮುಂದೆ ಆ ಬೋರ್ಡ್ಗಳನ್ನ ತಾವೇ ತೆಗೆಯುವಂತ ಕೆಲಸ ಮಾಡ್ತೇವೆ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಹಾಗೆ ಕಲಬುರಗಿಯಲ್ಲೊಂದು ಇಸ್ಲಾಮಾಬಾದ್ ಆಶ್ಚರ್ಯ ಆಗತ್ತೆ. ಆದ್ರೆ ಇಲ್ಲಿನ ಕಾಲೋನಿಯ ಹೆಸರೇ ಇಸ್ಲಾಮಾಬಾದ್ ಹೆಸರು ಬದಲಾಯಿಸುವಂತೆ ಇದೀಗ ಪ್ರೊಟೆಸ್ಟ್ ಮಹಾನಗರ ಪಾಲಿಕೆ ಮುಂದೆ ಹಿಂದೂ ಜಾಗೃತಿ ಸೇನೆ ಪ್ರತಿಭಟನೆ. ವಾರ್ಡ್ ನಂಬರ್ 4ರಲ್ಲಿರುವ ಇಸ್ಲಾಮಾಬಾದ್ ಕಾಲೋನಿ ಹೆಸರು ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಇದೀಗ ಮಹಾನಗರ ಪಾಲಿಕೆ ಮುಂದೆ ಹಿಂದೂ ಜಾಗೃತಿ ಸೇನೆ ಪ್ರತಿಭಟನೆ. ಕಲಬುರಗಿ क्रांतिवीर संगोल नारायण जी के ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತ ಉಗ್ರರ ದಾಳಿಯನ್ನ ಖಂಡಿಸಿ ಇಡೀ ಭಾರತ ಪಾಕಿಸ್ತಾನ ನಿರ್ನಾಮ ಆಗಬೇಕು ಅನ್ನುವಂತ ಕೂಗು ಎದ್ದಿರುವಂತದ್ದು. ಅದರ ಮಧ್ಯದಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನ ಹೆಸರು ಕಲಬುರಗಿಯಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿರುವಂತಹ ಇಸ್ಲಾಮಾಬಾದ್ ಕಾಲೋನಿಯ ಹೆಸರು ಕೂಡ ತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನೋ ಆಗ್ರಹ ಮಾಡ್ತಾ ಇರುವಂತದ್ದು. ಕಲಬುರಗಿಯ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಇದೀಗ ಏನು ಹಿಂದೂ ಜಾಗೃತಿ ಸೇನೆಯ ಸಾಕಷ್ಟು ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು.